ಇಂದು ಅಮ್ಮ ಕಿಚನ್ಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ತೋರಿಸ್ತಿದ್ದೀವಿ ಅವಲಕ್ಕಿ ಉಪ್ಕರಿ ಮಾಡುವ ಮತ್ತೊಂದು ವಿಧಾನ. ಸೊ ಫಟಾಫಟ್ ಮಾಡ್ಬೋದು, ಕಡಿಮೆ ಅವಧಿ, ಕಡಿಮೆ ಇಂಗ್ರೀಡಿಯೆಂಟ್ಸ್. ಈಗ ನೋಡಿ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಪುಟ. ಅಮ್ಮ, ನೆನ್ನೆ ನಾವು ಹಸಿಮೆಣಸಿನ್ಕಾಯಿ ಹಾಕಿ ಅವಲಕ್ಕಿ ಉಪ್ಕರಿ ಮಾಡಿದ್ವಿ. ಬಟ್ ಎಷ್ಟೋ ಜನಕ್ಕೆ ಹಸಿಮೆಣಸಿನ್ಕಾಯಿ ಆಗಿ ಬರೋದಿಲ್ಲ. ಸೊ ಇವತ್ತು ನಾನು ಅನ್ಕೊಂಡೆ ಒಣಮೆಣಸಿನ್ಕಾಯಿ ಹಾಕಿ ಸಹ ನೀವು ಮಾಡ್ತಿದ್ರಲ್ಲ ಹೌದು, ಅವಲಕ್ಕಿ ಉಪ್ಕರಿ. ಸೊ ಅದನ್ನ ಮಾಡುವ ಅಂತ. ನೀವೇನ್ ಹೇಳ್ತೀರಾ? ಓಕೆ, ಅದನ್ನೇ ಮಾಡೋಣ. ಮತ್ತೆ ಅದಕ್ಕೆ ಒಗ್ಗರಣೆ ಕೂಡ ಬೇಡ ಕಾಣುತ್ತಲ್ಲ? ಹೌದು, ಒಗ್ಗರಣೆನೂ ಬೇಡ ಅದಕ್ಕೆ. ಸೊ ವೀಕ್ಷಕರೇ, ಇವತ್ತು ನಾವು ಮತ್ತೆ ಕುಕಿಂಗ್ ವಿತೌಟ್ ಫೈರ್ ಮಾಡ್ತಿದ್ದೇವೆ. ಸೊ ಒಲೆನೂ ಹಸಿದಂಗೆ ಸಿಂಪಲ್ ಆಗಿ ಹೇಗ್ ಮಾಡ್ಕೊಳ್ಳೋದು ಅಂತ. ಅಮ್ಮ, ಅದಕ್ಕೆ ಬೇಕಾಗಿರೋದೆಲ್ಲ ಬೇಗ ರೆಡಿ ಮಾಡ್ಕೊಳ್ತೀರಾ? ಫಟಾಫಟ್ ಶುರು ಮಾಡ್ಬಿಡೋಣ. ಆಯ್ತು, ರೆಡಿ ಮಾಡ್ತಿದ್ದೀನಿ. ಎಸ್, ಎಲ್ಲ ರೆಡಿ ಆಗಿದೆ. ಅಮ್ಮ, ಇದಕ್ಕೆ ಎಂತೆಲ್ಲ ಬೇಕು ಒಂದ್ಸತಿ ಹೇಳ್ತಾ ಹೋಗ್ತೀರಾ? ಪೇಪರ್ ಅವಲಕ್ಕಿ, ಕಾಯಿ ತುರಿ, ಕೊತ್ತಂಬರಿ, ಜೀರಿಗೆ, ಉಪ್ಪು, ಬೆಲ್ಲ, ಒಣಮೆಣಸಿನ್ಕಾಯಿ. ಓಕೆ, 1 2 3 4 5 6 7 ಏಳೇ ಐಟಮ್ಸ್ ಸಾಕು ಫಟಾಫಟ್ ಮಾಡ್ಲಿಕ್ಕೆ. ಎಸ್, ಶುರು ಮಾಡುವ ಅಮ್ಮ. ಇವಾಗ ಒಣಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನ ಒಂಚೂರು ಕಟ್ ಮಾಡಿ ಹಾಕೋಬೇಕು. ಯಾಕೆಂದ್ರೆ ಅದು ಮಿಕ್ಸಿನಲ್ಲಿ ಪುಡಿ ಆಗ್ಬೇಕು, ಡ್ರೈ ಪೌಡರ್ ಆಗ್ಬೇಕು. ಮಿಕ್ಸಿಲು ಒದ್ದೆ ಇರಬಾರ್ದು. ಓಕೆ, ಡ್ರೈ ಆಗಿರುವಂತ ಮಿಕ್ಸಿ ಪೌಡರ್ ಒಂದು ಮಾಡ್ಕೊಳ್ಬೇಕು. ಡ್ರೈ ಆಗಿರುವಂತಹ ಮಿಕ್ಸಿ ಜಾರ್. ಯಾಕೆಂದ್ರೆ ಒಣಮೆಣಸಿನ್ಕಾಯಿ ಇಡೀ ಹಾಕಿದ್ರೆ ಪುಡಿ ಆಗೋದಿಲ್ಲ ಬೇಗ. ಒಣಮೆಣಸಿನ್ಕಾಯಿ ಹಾಕಿದ್ರು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಇದನ್ನ ಪುಡಿ ಮಾಡ್ಬೇಕು. ಸೊ ಇಷ್ಟು ಪುಡಿ ಮಾಡ್ಕೊಂಡ್ ಬರುವ ಇಷ್ಟ ನೋಡಿ. ಮೂರೇ, ನೀರೇನು ಹಾಕ್ಲಿಕ್ಕಿಲ್ಲ, ಡ್ರೈ ಪೌಡರ್. ಎಸ್, ರುಬ್ಕೊಂಡ್ ಬರೋಣ ಬನ್ನಿ. ಪುಡಿ ಆದ್ಮೇಲೆ ನೋಡಿ, ಈ ತರ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ತರಿಯಾಗಿ ಪುಡಿ ಮಾಡ್ಕೊಂಡು ಆಗಿದೆ. ಇಲ್ಲಿ ಎಷ್ಟು ಘಮ ಘಮ ಅಂತಿದೆ ಅಲ್ಲ. ಪುಡಿನೇ. ಹೌದು, ಈ ಪುಡಿನ ಒಂದು ಬೋಲಿಗೆ ಹಾಕೊಳ್ಳೋದು. ಓಕೆ. ಆಮೇಲೆ ಇದೇನ್ ಗೊತ್ತಾ, ಸಕ್ಕರೆ ಯೂಸ್ ಮಾಡಲ್ಲ ಇದಕ್ಕೆ. ಯಾಕಂದ್ರೆ ಕೆಲವರು ಸಕ್ಕರೆ ತಿನ್ನೋದಿಲ್ಲಲ್ಲ. ಓಕೆ, ಬೆಲ್ಲ ಯೂಸ್ ಮಾಡ್ತೀವಿ. ಸೊ ಸಕ್ಕರೆನ ದೂರ ಇಟ್ಟವ್ರಿಗೆ ಕೂಡ ಇದು ಸ್ವಲ್ಪ ಕಾಯಿ ತುರಿ ಮಾಡ್ಕೊಳ್ಬಹುದು ಅನ್ನೋಂತಹ ಒಂದು ಸ್ನಾಕ್ಸ್, ಬ್ರೇಕ್ಫಾಸ್ಟ್ ಅಂತಾದ್ರೂ ಹೇಳ್ಬೋದು. ಸ್ವಲ್ಪ ಬೆಲ್ಲ, ರುಚಿಗೆ ಉಪ್ಪು. ಅದು ಆಪ್ಷನಲ್, ಬೇಕಾದ್ರೆ ಚೂರು ಕೊಬ್ಬರಿ ಎಣ್ಣೆ ಹಾಕೊಳ್ಬಹುದು, ಪರಿಮಳ ಇರುತ್ತೆ ಅಂತ ಹೇಳಿ. ಸ್ವಲ್ಪ ಒಣಮೆಣಸು, ಕೊತ್ತಂಬರಿ, ಜೀರಿಗೆ ರುಬ್ಬಿ ಅದ್ರ ಡ್ರೈ ಪೌಡರ್, ಅದಕ್ಕೆ ಬೆಲ್ಲ, ಉಪ್ಪು, ಕಾಯಿ ತುರಿ, ಒಂದು ಚೂರು ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದಾರೆ. ಚೆನ್ನಾಗಿ ಅದನ್ನ ಮಾಮೂಲಿ ಕಲಿಸ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಆಗೋ ತರ ಕಲ್ಸ್ಕೋಬೇಕು. ಘಮ ಘಮ ಅಂತಿದೆ ಅಲ್ಲ. ಕೊತ್ತಂಬರಿ, ಜೀರಿಗೆ ಈ ತರ ಕಲ್ಸ್ಕೊಂಡು ಚೆನ್ನಾಗಿ ಆದ್ಮೇಲೆ ಇದಕ್ಕೆ ಇವಾಗ ಅವಲಕ್ಕಿ ಹಾಕೋದು. ರೈಟ್? ಎಸ್, ಅವಲಕ್ಕಿ ಹಾಕಿ ಚೆನ್ನಾಗಿ ಕಲ್ಸಿದ್ರೆ ಎಷ್ಟು ರುಚಿಯಾಗಿ. ಯಾರಾದ್ರೂ ಮನೆಗ್ ಬಂದ್ರೆ ಅಮ್ಮ, ಹೌದು, ಬಟ್ ಅಂತ ಮಾಡಿ ಅವ್ರ ಹತ್ರ ಮಾತಾಡ್ಕೊಂಡೇ ಮಾಡಿ ಮುಗಿಸ್ಬೋದು. ಹೌದು, 2 ನಿಮಿಷ ಕೂಡ ಬೇಡ. ಹೌದು. ಮತ್ತೆ ಇದು ಕಾಂಬಿನೇಷನ್ ಉಪ್ಪಿಟ್ಟು ಮಾಡ್ತೀವಲ್ಲ, ಉಪ್ಪಿಟ್ಟು ಜೊತೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಭಾಷೆನಲ್ಲಿ ಸಜ್ಜಿಗೆ ಬಜಿಲು ಅಂತ ಹೇಳ್ತೀವಿ. ಇದು ಬಜಿಲು. ಇದು ಬಜಿಲು, ಸಜ್ಜಿಗೆ ಬಜಿಲು ಅಂತ ಹೇಳಿ ತುಂಬಾ ಫೇಮಸ್ ನಮ್ಮ. ಇದಕ್ಕೆ ಹೆಸರೇನು ಇವಾಗ? ಇದು ಮಾಮೂಲಿ ಉಪ್ಪುಗರಿನೇ, ಅವಲಕ್ಕಿ ಉಪ್ಪುಗರಿ ಅಂತಾನೆ ಇದಕ್ಕೂ ಕರೆಯೋದು. ಆದ್ರೆ ಇದು ಉಪ್ಪಿಟ್ಟು ಜೊತೆ ಕಾಂಬಿನೇಷನ್. ಈಗ ಈ ಅವಲಕ್ಕಿ ತುಂಬಾ ಚೆನ್ನಾಗಿರುತ್ತೆ, ಕೆಂಪು ಅವಲಕ್ಕಿ. ಸೊ ವೀಕ್ಷಕರೇ, ನೀವು ನೋಡ್ತಿದ್ದೀರ ಅವಲಕ್ಕಿ ಉಪ್ಗರಿಯ ಇನ್ನೊಂದು ವಿಧಾನ. ಸೊ ನೆನ್ನೆ ವೈಟ್ ಕಲರ್, ಇವತ್ತು ಆರೆಂಜ್ ಕಲರ್. ಸೊ ಆರೆಂಜ್ ರೆಡಿ ಆಯ್ತು. ಎಸ್, ವಾವ್, ಲುಕಿಂಗ್ ಗ್ರೇಟ್.
ಬೌಲ್ಗೊಂದು ಹಾಕ್ಬಿಟ್ರೆ ನಾನು ದೇವ್ರಿಗೂ ನಮಸ್ಕಾರ ಮಾಡಿ ಬಂದ್ಬಿಡ್ತೇನೆ. ಮತ್ತೆ ಟೇಸ್ಟ್ ಮಾಡೋದೆ. ಎಸ್, ಆಯ್ತು, ದೇವ್ರ ನೈವೇದ್ಯ ಆಗಿ ಬಂದಾಯ್ತು. ಈಗ ನಾನು ಟೇಸ್ಟ್ ಮಾಡೋಕ್ಕೆ ರೆಡಿ ಇದ್ದೇನೆ. ನೀವು ನನ್ನ ವಾಯ್ಸಲ್ಲೇ ಕಂಡುಹಿಡಿಬೋದು ಹೇಗಿದೆ ಅಂತ. ಎಸ್ ಅಮ್ಮ, ನೋಡಿ ಎಷ್ಟು ಚೆನ್ನಾಗಿದೆ, ಡಿಲಿಷಿಯಸ್ ಆಗಿದೆ. ಈಗ ನಾನು ತಿಂತಿದ್ದೇನೆ. ವಾವ್, ಮೊನ್ನೆದು ರುಚಿಯಾದ್ರೆ ಇದಂತೂ ಸೂಪರ್, ಎಕ್ಸಲೆಂಟ್. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ ಇದನ್ನ. ಸಂಜೆ ಹೊತ್ತು ತಿನ್ಲಿಕ್ಕೆ ಸೂಪರ್ ಎಮ್ಮಿ ಆಗಿದೆ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಪುಟ್ಟ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.